ಹಾಯ್ ಫ್ರೆಂಡ್ಸ್, ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ. ಇವತ್ತು ನಾನು ಸಿಹಿಯಾದಂತಹ ಹುಣಸೆ ಹುಳಿ ಅಥವಾ ಕೆಂಬುಳಿ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ. ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಳ್ಳಿ. ಅದನ್ನ ತೊಳ್ಕೊಂಡು ನೆನೆ ಹಾಕಿಡಿ. ಇಲ್ಲಿ ಕಡಲೆಕಾಳು ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜ, ಅರ್ಧ ಬೌಲಷ್ಟು ಹುರ್ಗಡ್ಲೆ ಪುಟಾಣಿ ಅಂತ ಕರೀತಾರಲ್ಲ ಅದು, ಜೊತೆಗೆ ನಾನಿಲ್ಲಿ ಹುಚ್ಚೆಳ್ಳು ಅಥವಾ ಕುರುಶಣಿ ಅಂತ ಕರೀತಾರೆ, ಇದನ್ನು ಕೂಡ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ ಕಾಲು ಭಾಗದಷ್ಟು ಕಾಯಿನೂ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಬೆಳ್ಳುಳ್ಳಿನ ಎಸಲನ್ನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಜೀರಿಗೆ. ಇಲ್ಲಿ ಖಾರದ ಪುಡಿ 1 ಚಮಚ ತೊಗೊಂಡಿದ್ದೀನಿ. ಬೆಲ್ಲನೂ ಕೂಡ ಜಾಸ್ತಿನೇ ಇರಬೇಕು, ಆಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಗೆ ಸ್ವಲ್ಪ ಉಪ್ಪು, ರುಚಿಗೆ ತಗೋಷ್ಟು ಉಪ್ಪು ತೊಗೊಳ್ಳಿ. ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಮತ್ತು ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಫಸ್ಟು ಕಡಲೆಕಾಳನ್ನ ಈ ರೀತಿ ಹುರ್ಕೊಂಡು ನೀಟಾಗಿ ಫ್ಲೇಮ್ ಅಂದರೆ ಸಿಮ್ಮಲ್ಲಿರಬೇಕು, ನಿಧಾನಕ್ಕೆ ಹುರ್ಕೊಳ್ಳಿ. ಅದನ್ನು ಹುರ್ಕೊಂಡಾದ್ಮೇಲೆ ನೀರಲ್ಲಿ ನೆನೆ ಹಾಕಿ. ನೆಕ್ಸ್ಟ್ ಇಲ್ಲಿ ನೋಡಿ, ಶೇಂಗಾ ಬೀಜನೂ ಕೂಡ ಅದೇ ರೀತಿ ಬಾಣಲಿಲಿ ನಿಧಾನಕ್ಕೆ ಹುರ್ಕೊಳ್ಳಿ. ನಿಧಾನಕ್ಕೆ ಹುರಿತಾ ಇರಲಿ. ನಾವಿಲ್ಲಿ ಮಿಕ್ಸಿ ಜಾರಿಗೆ ಕಡಲೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಏನು ತೊಗೊಂಡಿರ್ತೀವಿ ಖಾರದ ಪುಡಿ, ಬೆಲ್ಲ ಮತ್ತು ಉಪ್ಪು ಎಲ್ಲದನ್ನು ಹಾಕ್ತಾ ಇದ್ದೀನಿ. ಫಸ್ಟು ಇಲ್ಲಿ ಹಾಕ್ತಾ ಇದ್ದಂಕಲೇ ನನಗಿಲ್ಲಿ ಶೇಂಗಾ ಬೀಜನೂ ಕೂಡ ಹುರಿದಿದೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಇನ್ನೊಂದು ಸತಿ ಕೈ ಆಡಿಬಿಟ್ಟು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಬೇಕು, ಅದು ಆರಿದ್ಮೇಲೆ ರುಬ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೆಕ್ಸ್ಟ್ ನಾನು ಹುರ್ಕೊಳ್ಳೋಕ್ಕೆ ಕುರುಶಣಿ ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಜಾಸ್ತಿ ಉರಿ ಮಾಡಿದೆ ಅಂದರೆ ಪಟ 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 ಅಂತ ಸಿಡ್ತು ಎಲ್ಲ ಸೀದೋಗ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೆ ಇದು ಉರಿತಾ ಇರಬೇಕು, ಜೊತೆಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಈ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಯಾವ ಥರ ಸಿಡಿತಾ ಇದೆ ಅಂತ. ನೆಕ್ಸ್ಟ್ ನಾನು ಆಫ್ ಮಾಡಿ ಇಟ್ಬಿಟ್ಟೆ. ಇಲ್ಲಿ ಇದನ್ನು ಕೂಡ ಉರಿಲಿಕ್ಕೆ ನಾನು ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಶೇಂಗಾ ಬೀಜ ಪಕ್ಕದಲ್ಲೇ ಇದೆ, ಅದು ಆರಲಿ ಸ್ವಲ್ಪ. ಅಷ್ಟರೊಳಗಡೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಸಿಡಿಸ್ಕೊಂಡ ನಂತರ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಅದನ್ನು ಕೈ ಆಡಿಸ್ಬಿಟ್ಟು ನೆಕ್ಸ್ಟು ಆಫ್ ಮಾಡಿಬಿಡಿ. ಆ ಪಾತ್ರೆಯಲ್ಲಿ ಹಾಗೇ ಇರಲಿ ಅದು. ನೆಕ್ಸ್ಟ್ ನೋಡಿ, ರುಬ್ಬಲಿಕ್ಕೆ ನಮಗೆ ಶೇಂಗಾ ಬೀಜನ ಪುಡಿ ಮಾಡಿಕೊಂಡು, ಈ ನೋಡಿ ಒಡಕ್ಲದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಶೇಂಗಾ ಬೀಜದ್ದು. ಇದನ್ನು ಹಾಕ್ಕೊಂಡು ಫಸ್ಟು ನಾವು ಡ್ರೈ ಹಾಗೇ ನೀರು ಹಾಕ್ದಾಗೆ ಫಸ್ಟು ರುಬ್ಕೊಳ್ಳೋಣ ಈ ರೀತಿ. ನಮಗೆ ನೆಕ್ಸ್ಟು ನೀರು ಹಾಕಬೇಕು ಅಂದಾಗ ಈ ಕಾಯಿನ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ಆಗೋ ಹಾಗೆ ರುಬ್ಕೊಂತ ಬನ್ನಿ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ರುಬ್ಕೋಬೇಕು. ಓಕೆ. ನೆಕ್ಸ್ಟ್ ನಮಗಿಲ್ಲಿ ಬೇಯಿಸಿರ್ತೀವಲ್ಲ, ಅಂದರೆ ಈರುಳ್ಳಿ ಎಲ್ಲ ಇಟ್ಟಿರ್ತೀವಲ್ವ, ಅದು ಎಲ್ಲ ಆರಿದೆ ಅಂದಾದಮೇಲೆ ನಾವಿಲ್ಲಿ ಕಡಲೆಕಾಳನ್ನು ನೆನೆಸ್ಕೊಂಡಿರ್ತೀವಲ್ಲ, ಆ ಕಡಲೆಕಾಳನ್ನು ಹಾಕಿ ರುಬ್ಬಿದಂತಹ ಮಿಶ್ರಣನ ಕೂಡ ಹಾಕಿ ಒಂದು ಸತಿ ಕೈಯಾಡಿ. ನಿಮಗೆ ಆಮೇಲೆ ಹುಣಸೆ ಹಣ್ಣಿನ ರಸ, ಈ ಹುಣಸೆ ಹಣ್ಣಿನ ರಸನ ಕ್ಲೀನಾಗಿ ನಾನಿಲ್ಲಿ ತೊಳೆದಿಟ್ಟಿದ್ದು ಹುಣಸೆ ಹಣ್ಣನ್ನೆಲ್ಲ ತೊಳೆದಿಟ್ಟು ನೆನೆ ಹಾಕಿರೋದು. ನೀವು ಇದೇ ರೀತಿ ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿದ್ರೆ ತುಂಬ ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡಾದ್ಮೇಲೆ ಈ ಜಾರ್ ಒಳಗಡೆ ಹಾಕ್ಕೊಂಡು ನೆಕ್ಸ್ಟ್ ಅದರಲ್ಲೂ ಕೂಡ ಅಲ್ಲಾಡಿಸ್ಬಿಟ್ಟು ಆ ಪಾತ್ರೆಗೆ ಹಾಕೋಬೇಕು. ಓಕೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಮಗೆ ಪಾತ್ರೆಯಲ್ಲಿರೋದು ರುಬ್ಬಿದ ಮಿಶ್ರಣ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಮಂದ ಬಂದಿದೆ ಅಂತ ಅನಿಸುತ್ತೆ ಅಲ್ವಾ, ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅಥವಾ ಉಪ್ಪು ಕಡಿಮೆ ಆಗಿದೆ ಅಂದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಖಾರ ಕಡಿಮೆ ಆಯಿತು ಅಂದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾವು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ಈ ಸಾರನ್ನು ಬಿಸಿ ಮಾಡಲ್ಲ, ಕುದಿಸಲ್ಲ. ಇದೇ ಲಾಸ್ಟ್ ಫೈನಲ್ಲು. ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಅಷ್ಟೇ ನಮಗೆ ಬಿಸಿ ಮಾಡ್ಕೊಂಡೋದಷ್ಟೇ. ಅಷ್ಟು ಬಿಟ್ಟರೆ ಇದನ್ನು ಯಾವುದೇ ಕಾರಣಕ್ಕೂ ಕುದಿಸಂಗಿಲ್ಲ. ಇದು ಹುಣಸೆ ಹುಳಿ ಸಾರು, ಕೆಂಬುಳಿ ಸಾರು ಅಂತ ಹೇಳ್ತಾರೆ. ತುಂಬ ತಣ್ಣಗಿರುತ್ತೆ, ತಿನ್ನಲಿಕ್ಕೂ ಸ್ವೀಟಾಗಿರುತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಂಡ್ರೆ ಇನ್ನೂ ರುಚಿ ಜಾಸ್ತಿ. ನೋಡಿ, ಮುದ್ದೆ ಜೊತೆಗೆ ಈ ಸಾಂಬಾರು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.